ಸಾಕಷ್ಟು ಬಿಗ್ ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ನಾವು ಪರ್ಟಿಕ್ಯುಲರ್ ಆಗಿ ಪಿನ್ ಟು ಪಿನ್ ಡಿಸ್ಕಷನ್ ಮಾಡಮ್ಮ. ನೋ ಮೋರ್ ಡಿಲೇ. ಫಸ್ಟ್ ಅಪ್ಡೇಟ್, ಕರ್ಬಲ್ ಅರ್ಬ ಜೀತ್ಬೋ. KKR ಫ್ಯಾನ್ಸ್ ರೆಡಿ ಇದ್ದೀರಾ? ರೆಡಿನಾ? ಓಕೆ. ಟೈಮ್ಸ್ ಆಫ್ ಇಂಡಿಯಾ ಈ ಒಂದು ಅಪ್ಡೇಟ್ ನ ಪ್ರಕಾರ ನಮ್ಮ ಟೀಮ್ ಇಂಡಿಯಾ ಕೋಚಿಂಗ್ ಸ್ಟಾಫ್ ಸೆಟಪ್ ನಿಂದ ಒಂದು ಸೂಪರ್ ಸ್ಟಾರು ಇಂಡಿಯನ್ ಟೀಮ್ ಅನ್ನು ಬಿಟ್ಟು IPL ಟೀಮ್ಗೆ ಜಾಯಿನ್ ಆಗುತ್ತಾ ಇದ್ದಾರೆ ಅಂತೇಳಿ ಸಾಹಿಲ್ ಮಲ್ಹೋತ್ರಾ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಸೊ ಈ ಒಂದು ಅಪ್ಡೇಟ್ ನ ಪ್ರಕಾರ, ನನ್ನ ಪರ್ಸನಲ್ ವ್ಯೂನ ಪ್ರಕಾರ, ಜಸ್ಟ್ ಇಮೇಜಿನ್ ಅಷ್ಟೇ. ಕೋಚಿಂಗ್ ಸ್ಟಾಫ್ ಅಲ್ಲಿ ಒಬ್ರು ಇಂಡಿಯನ್ ಟೀಮ್ ಅನ್ನು ಬಿಟ್ಟು IPL ಟೀಮ್ಗೆ ಜಾಯಿನ್ ಆಗ್ತಿದ್ದಾರೆ ಅಂದ್ರೆ ನನ್ನ ಪ್ರಕಾರ ಮೇ ಬಿ ಗೌತಮ್ ಗಂಭೀರ್ ಆಗಿರಬಹುದು. ಯಾಕೆಂದ್ರೆ ಜಿಜಿಗೆ ಅಂಡರ್ ಪ್ರೆಷರ್ ಅಲ್ಲಿದ್ದಾರೆ. ಜಿಜಿ ಅವರು ಸ್ಕ್ವಾಡ್ ಸೆಲೆಕ್ಷನ್ ಆಗಲಿ ಮತ್ತು ಮ್ಯಾಚ್ ರಿಸಲ್ಟ್ ಆಗಲಿ ನಾಟ್ ಅಪ್ ಟು ದಿ ಮಾರ್ಕ್. ಅವರ ಆ ಒಂದು ಕ್ಯಾಲಿಬರ್ಗೆ ಪ್ಲೇಯರ್ಸ್ ನ ಟ್ರಾನ್ಸ್ಫರ್ ಮಾಡೋದು, ಅವ್ರನ್ನ ಇವರ ಚೇಂಜ್ ಮಾಡೋದು, ಸಾಕಷ್ಟು ಪ್ರೆಷರ್ ಅಲ್ಲಿ ಗೌತಮ್ ಗಂಭೀರ್ ಇದ್ದಾರೆ. ಬಟ್ ರಿವ್ಯೂ ಮೀಟಿಂಗ್ ಇದೆ. ನಮ್ಮ BCCI ಒಂದು ರಿವ್ಯೂ ಮೀಟಿಂಗ್ ಮಾಡ್ತಾ ಇದ್ದಾರೆ. ಈ ಒಂದು T20I ಸೀರೀಸ್ ಕಂಪ್ಲೀಟ್ ಆದ ಮೇಲೆ, ಇಂಗ್ಲೆಂಡ್ ಸೀರೀಸ್ ಕಂಪ್ಲೀಟ್ ಆದ್ಮೇಲೆ ಒಬ್ಬೊಬ್ಬರಿಗೆ ಗೂಟನ ಇಡ್ತಾ ಇದ್ದಾರೆ ನಮ್ಮ BCCI. ಸೊ ಪ್ಲೇಯರ್ಸ್ ಪೂರ್ ಫಾರ್ಮ್ ಆಗ್ಲಿ ಮತ್ತು ಕೋಚಿಂಗ್ ಸ್ಟಾಫ್ ಆಗ್ಲಿ ಮತ್ತು ತಿಲಕ್ ವರ್ಮಾ ಆ ಒಂದು ನಿರ್ಧಾರ, ಅದೇ ರೀತಿಯಾಗಿ ಸುಂದರ್ ಮತ್ತು ರನ್ ಮಷಿನ್ ಯಾರು ಪ್ರಸಿದ್ಧ ಕೃಷ್ಣ ಅವರು T20 ಸೆಟಪ್ ನಲ್ಲಿ ಮತ್ತೆ ನಮಗೆ ಕಾಣಲ್ಲ. ಮತ್ತು ಸಂಜು ಸ್ಯಾಮ್ಸನ್ ಅವರ ಕಥೆ ಏನು, ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಬಟ್ ಕೀ ಪಾಯಿಂಟ್, ಒಬ್ರು ಕೋಚಿಂಗ್ ಸ್ಟಾಫ್ ಇಂದ ಒಬ್ರು ಔಟ್ ಆಗಿ IPL ಟೀಮ್ಗೆ ಜಾಯಿನ್ ಆಗ್ತಿದ್ದಾರೆ. ಬಟ್ ನನ್ನ ಪರ್ಸನಲ್ ಪ್ರಕಾರ ಗೌತಮ್ ಗಂಭೀರ್ ಆಗಿರಬಹುದು ಅಂತ ನನ್ನ ಥಿಂಕಿಂಗು. ಬಟ್ ಇಲ್ಲಿ KKR ಫ್ಯಾನ್ಸ್ ಪ್ರೇ ಮಾಡಬೇಕು ಅಷ್ಟೇ. ಗೌತಮ್ ಗಂಭೀರ್ ಇಂಡಿಯನ್ ಟೀಮ್ ಅನ್ನು ಬಿಟ್ಟು ನಮ್ಮ KKR ಟೀಮ್ಗೆ ಜಾಯ್ನ್ ಆಗಲಿ ಆಸ್ ಎ ಹೆಡ್ ಕೋಚ್ ಆಗಿ ಅಥವಾ ಮೆಂಟರ್ ಆಗಿ ಜಾಯ್ನ್ ಆದ್ರಪ್ಪ ಅಂದ್ರೆ ಇದಕ್ಕಿಂತ ಬಿಗ್ಗೆಸ್ಟ್ ಅಪ್ಡೇಟ್ KKR ಫ್ಯಾನ್ಸ್ ಸದ್ಯ ಇದೆಯಾ? ನೋ ಚಾನ್ಸ್. ಬರೆದಿಟ್ಟುಕೊಳ್ಳಿ. ಈಗ ಗೌತಮ್ ಗಂಭೀರ್ ಇಂಡಿಯನ್ ಟೀಮ್ ಅನ್ನ ಬಿಟ್ರೆ ಬಹಳ ಕಷ್ಟ. ಯಾಕಂದ್ರೆ ಅವರು 2028 T20 ವರ್ಲ್ಡ್ ಕಪ್ ಆದ್ಮೇಲೆ ಅವರು ಬಿಡ್ತಾರೆ ಇಂಡಿಯನ್ ಟೀಮ್ ಅನ್ನು, ಅಷ್ಟವರೆಗೆ ಬಿಡಲ್ಲ. ಬಟ್ ಹೂ ನೋಸ್, ಯಾರಿಗ್ ಗೊತ್ತು, ಏನ್ ಬೇಕಾದ್ರೂ ಆಗ್ಬೋದು. ಗೌತಮ್ ಗಂಭೀರ್ ಮೈಂಡ್ ಏನ್ ಬೇಕಾದ್ರೂ ಚಿಂತೆ ಥಿಂಕ್ ಮಾಡಬಹುದು. ಗೌತಮ್ ಗಂಭೀರ್ KKR ಟೀಮ್ ಅಲ್ಲಿ ಆಸ್ ಎ ಪ್ಲೇಯರ್ ಆಗಿ ಮತ್ತು ಆಸ್ ಎ ಮೆಂಟರ್ ಆಗಿ ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. KKRಗೆ ಒಂಥರ ಫ್ಯಾಮಿಲಿ ಇದ್ದಂಗೆ. ಸ್ಟ್ರೈಟ್ ಅವೇ ಅವರು KKRಗೆ ಎಂಟ್ರಿ ಕೊಡ್ತಾರೆ. ಅಭಿಷೇಕ್ ನಾಯರ್ ಅವರ ಕತೆ ಗೋಯಿಂದ. ಏನಾದ್ರು ಗೌತಮ್ ಗಂಭೀರ್ ಎಂಟ್ರಿ ಕೊಟ್ರೆ ಏನಂದ್ರೆ KKR ಫ್ಯಾನ್ಸ್ ನಿಮ್ಮ ಒಪಿನಿಯನ್ ಏನಾದ್ರು, ಯಾರಾದ್ರೂ KKR ಫ್ಯಾನ್ಸ್ ಇದ್ದೀರಾ ಕಮೆಂಟ್ಸ್ ಮಾಡಿರೋ ಒಂದ್ಸಲ. ಇದು KKR ಟೀಮ್ ಅಪ್ಡೇಟ್. ನೆಕ್ಸ್ಟ್ ನಾವು RCB ಟೀಮ್ ಬಗ್ಗೆ ಡಿಸ್ಕಷನ್ ಮಾಡಮ್ಮ. ಈಗ ರಿವ್ಯೂ ಮೀಟಿಂಗ್ ಇದೆ. ಈ ಒಂದು ಮೀಟಿಂಗ್ ಆದ್ಮೇಲೆ ಒಬ್ರು ಕೋಚಿಂಗ್ ಸ್ಟಾಫ್ ಇಂದ ಒಬ್ರು ಔಟ್ ಆಗ್ತಿದ್ರೆ ಅಂದ್ರೆ ನಮ್ಮ BCCI ಒಬ್ಬರನ್ನ ನೋಡ್ತಾ ಇದ್ದಾರೆ. ಆ ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ಗೆ ನಮ್ಮ BCCI ನೋಡ್ತಾ ಇದ್ದಾರೆ. ಸದ್ದಿರುವಂತಹ ಆ ಒಂದು ಕ್ಯಾಂಡಿಡೇಟ್ ಯಾರಪ್ಪ ಅಂದ್ರೆ ಅದೇ ಅವರೇ ಯಾರಪ್ಪ ಅಂದ್ರೆ ದಿನೇಶ್ ಕಾರ್ತಿಕ್ ಅವರು ಏನಾದ್ರು ನಮ್ಮ ಇಂಡಿಯಾ ಕೋಚಿಂಗ್ ಸ್ಟಾಫ್ ಅಲ್ಲಿ ಎಂಟ್ರಿ ಕೊಟ್ರೆ ಇದಕ್ಕಿಂತ ಬಿಗ್ಗೆಸ್ಟ್ ಸ್ಯಾಡ್ ನ್ಯೂಸ್ RCB ಫ್ಯಾನ್ಸ್ಗೆ ಮತ್ತೊಂದು ಯಾವುದು ಇಲ್ಲ. ಯಾಕಪ್ಪ ಅಂದ್ರೆ ಒನ್ಸ್ ದಿನೇಶ್ ಕಾರ್ತಿಕ್ ಅವರು ಕೋಚಿಂಗ್ ಸ್ಟಾಫ್ ಅಲ್ಲಿ ಎಂಟ್ರಿ ಕೊಟ್ರೆ ಅವರು 2028 ಆಲ್ಮೋಸ್ಟ್ 2 ವರ್ಷ ಕಾಂಟ್ರಾಕ್ಟ್ ಇರುತ್ತೆ. ಸೊ ಅಲ್ಲಿವರೆಗೆ ಅವರು ಇಂಡಿಯನ್ ಟೀಮ್ ಅನ್ನು ಬಿಡಲ್ಲ. RCB ಟೀಮ್ ಬಿಟ್ಟಿಸಿ ಅವರು ಇಂಡಿಯನ್ ಟೀಮ್ಗೆ ಹೋಗ್ತಾರೆ. ಇದು ಗುಡ್ ನ್ಯೂಸ್, ಪ್ರತಿಯೊಬ್ಬ ಇಂಡಿಯನ್ ಫ್ಯಾನ್ಸ್ಗೆ ಗ್ರೇಟ್ ನ್ಯೂಸ್. ಆದ್ರೆ ಎಸ್ಪೆಷಲಿ ನಾವು ಪರ್ಟಿಕ್ಯುಲರ್ಲಿ ನಾವು RCB ಟೀಮ್ ಬಗ್ಗೆ ಡಿಸ್ಕಷನ್ ಮಾಡಬೇಕಾದ್ರೆ ಇದಕ್ಕಿಂತ ವರ್ಸ್ಟ್ ನ್ಯೂಸ್ ಮತ್ತೊಂದು ಯಾವುದೂ ಇಲ್ಲ. ಬಟ್ ಮೇಡಮ್ ಆ ಒಂದು ರಿವ್ಯೂ ಮೀಟಿಂಗ್ ಆಗ್ಲಿ, ಅವಾಗ ನಮ್ಮ BCCI ಏನಾದ್ರು ನಮ್ಮ ದಿನೇಶ್ ಕಾರ್ತಿಕ್ಗೆ ಕನ್ಸಿಡರ್ ಮಾಡ್ತಾರ ಅಥವಾ ಇಲ್ಲ ಅಂತೇಳಿ ಅವಾಗ ಇನ್ಫಾರ್ಮೇಶನ್ ಬರುತ್ತೆ. ಅವಾಗ ನಾವು ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ನೀವೇನಿದ್ದೀರಾ, ದಿನೇಶ್ ಕಾರ್ತಿಕ್ ಅವರು ಇಂಡಿಯನ್ ಟೀಮ್ಗೆ ಎಂಟ್ರಿ ಕೊಡ್ಬೇಕಾ ಅಥವಾ ಬೇಡವೇ ಬೇಡ? RCB ಟೀಮ್ ಅಲ್ಲಿ ಅವರು ಇರಲೇಬೇಕಂದ್ರೆ ಪ್ರತಿಯೊಬ್ಬರು ಕಮೆಂಟ್ಸ್ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡವ. ನೆಕ್ಸ್ಟ್ ಅಪ್ಡೇಟ್, ನಮ್ಮ BCCI ಅವರ ಕಡೆಯಿಂದ ಒಂದು ಇನ್ಫಾರ್ಮೇಶನ್ ಬರ್ತದೆ. ನೆಕ್ಸ್ಟ್ ಸೀರೀಸ್ ನಲ್ಲಿ ಒಂದು ಹೊಸ ಪ್ಲೇಯರ್ಸ್ಗೆ ಟ್ರೈ ಮಾಡಬೇಕು ಅಂತೇಳಿ. ಇದು ಗುಡ್ ನ್ಯೂಸ್ ಪ್ರತಿಯೊಬ್ಬ RCB ಫ್ಯಾನ್ಸ್ಗೆ. ಯಾಕಪ್ಪ ಅಂದ್ರೆ ಸದ್ಯ ಕಂಟೆಂಡರ್ ಲಿಸ್ಟ್ ಅಲ್ಲಿ ರಜತ್ ಪಟಿದಾರ್ ಇದ್ದಾರೆ. ಯಾರ ಪ್ಲೇಸ್ಗೆ ಅಂದ್ರೆ ಅಲ್ಲಿ ಸ್ಟ್ರೈಟ್ ಅವೇ ವಾಯ್ಸ್ ಕ್ಯಾಪ್ಟನ್ ತಿಲಕ್ ಅವರ ಪ್ಲೇಸ್ ಅಲ್ಲಿ ಸ್ಟ್ರೈಟ್ ಅವೇ ರಜತ್ ಪಟಿದಾರ್ ಎಂಟ್ರಿ ಕೊಡುವಂತ ಚಾನ್ಸ್ ಇರುತ್ತೆ ಅಂತ ನನಗೆ ಅನಿಸಿದೆ. ಯಾಕಪ್ಪ ಅಂದ್ರೆ ಒಂದು ಇನ್ಫಾರ್ಮೇಶನ್ ಇದೆ, ಹೊಸ ಪ್ಲೇಯರ್ಸ್ಗೆ ನಾವು ಟ್ರೈ ಮಾಡ್ತೀವಿ ಅಂತೇಳಿ ರಜತ್ ಪಟಿದಾರ್ ಲೈನ್ ಅಲ್ಲಿ ಇದ್ದಾರೆ. ನೆಕ್ಸ್ಟ್
ಕೃಣಾಲ್ ಪಾಂಡ್ಯ ಅವರಿಗೆ ಚಾನ್ಸ್ ಅನ್ನು ಕೊಡ್ತಾರ. ಯಾಕಪ್ಪ ಅಂದ್ರೆ ಅಕ್ಷರ್ ಪಟೇಲ್ ನಾಟ್ ಅಪ್ ಟು ದಿ ಮಾರ್ಕ್ ಮತ್ತು ವಾಷಿಂಗ್ಟನ್ ಸುಂದರ್ ಕೂಡ ಗೆಟ್ ಪಾಸ್ ಕೊಡ್ತಿದ್ದಾರೆ. ಏನಾದ್ರು ಕೃಣಾಲ್ ಪಾಂಡ್ಯಕ್ಕೆ ಚಾನ್ಸ್ ಕೊಟ್ರೆ ಆ ಒಂದು ಚಾನ್ಸ್ನ ಕೃಣಾಲ್ ಪಾಂಡ್ಯ ಅವರು ಡಿಸರ್ವ್ ಮಾಡ್ತಾರೆ. ಡಿಸರ್ವ್ ಮಾಡುವಂತ ಪ್ಲೇಯರ್ಸ್ಗೆ ಚಾನ್ಸ್ ಕೊಟ್ರೆ ಯಾರು ಕೂಡ ಟ್ರೋಲ್ ಮಾಡಲ್ಲ. ಆದ್ರೆ ಡಿಸರ್ವ್ ಮಾಡುವ ಪ್ಲೇಯರ್ಗೆ ಬಿಟ್ಟಿಗಿಸಿ ಅನ್ಡಿಸರ್ವ್ ಪ್ಲೇಯರ್ಸ್ಗೆ ಚಾನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಅದೇ ಒಂದು ರೀಸನ್ ಮೇಲೆ ನಮ್ಮ ಟೀಮ್ ಇಂಡಿಯಾ ಈ ತರ ವರ್ಸ್ಟ್ ಪರ್ಫಾರ್ಮೆನ್ಸ್ ನ ಕೊಡ್ತಿದೆ. ಈಗ ನಾವು ಸ್ಟ್ರೈಟ್ ಅವೇ ಸಂಜು ಸ್ಯಾಮ್ಸನ್ ಅವರ ಬಗ್ಗೆ ಡಿಸ್ಕಷನ್ ಮಾಡೋಣ. ಹೌದು, ಸಂಜು ಸ್ಯಾಮ್ಸನ್ ಆ ಒಂದು T20 ವರ್ಲ್ಡ್ ಕಪ್ ನಲ್ಲಿ 3 ಮ್ಯಾಚ್ ಅಲ್ಲಿ ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಆದ್ರೆ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಪ್ಪ ಅಂದ್ರೆ ಆ ಒಂದು ಇನ್ಕನ್ಸಿಸ್ಟೆನ್ಸಿ ಇಂದ ಪರ್ಫಾರ್ಮೆನ್ಸ್ ನ ಕೊಡದೆ ನಮ್ಮ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ಗೆ ಕನ್ಸರ್ನ್ ಆಗಿದೆ. ಸೊ ಆ ಒಂದು ರೀಸನ್ ಮೇಲೆ ಸಂಜು ಸ್ಯಾಮ್ಸನ್ ಗೆ ಮೇ ಬಿ ಇವತ್ತಿನ 5th T20 ಮ್ಯಾಚ್ ಅಲ್ಲಿ ಚಾನ್ಸ್ ಕೊಟ್ರೆ ಮುಂದೆ ಫ್ಯೂಚರ್ ಅಲ್ಲಿ ಚಾನ್ಸ್ ಕೊಡೋದು ಬಹಳ ಕಷ್ಟ ಅಂತ ಅನಿಸ್ತಾ ಇದೆ. ಸೊ ಕನ್ಸಿಡರ್ ಮಾಡ್ತಾ ಇಲ್ಲ, ಸಂಜುಗೆ ಕನ್ಸಿಡರ್ ಮಾಡ್ತಾ ಇಲ್ಲ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಮೇ ಬಿ ನಮ್ಮ ಮ್ಯಾನೇಜ್ಮೆಂಟ್ ಅಭಿಷೇಕ್ ಶರ್ಮಾ ಮತ್ತು ವೈಭವ್ ಸೂರ್ಯವಂಶಿ ಅದೇ ರೀತಿಯಾಗಿ ಇಶಾನ್ ಕಿಶನ್ಗೆ ಚಾನ್ಸ್ ನ ಕೊಡೋದು ಗ್ಯಾರಂಟಿ. ವೈಭವ್ ಸೂರ್ಯವಂಶಿ ಅವರು ಆ ಒಂದು ಎಕ್ಸ್ಪೆಕ್ಟೇಷನ್ಗೆ ರೀಚ್ ಆಗಿಲ್ಲ. ಬಟ್ ಪ್ರಾಬ್ಲಮ್ ಇಲ್ಲ, ಯಂಗ್ ಪ್ಲೇಯರು ಸ್ಟಿಲ್ ಲರ್ನ್ ಮಾಡ್ತಾರೆ. ಒಂದು ಸಲ ಲರ್ನ್ ಮಾಡಿದ್ರಪ್ಪ ಅಂದ್ರೆ ಡೆಫಿನೆಟ್ ಆಗಿ ಅವ್ರನ್ನ ಹಿಡಿಯೋರು ಯಾರಿರಲ್ಲ ಅಂತ ಒಂದು ಸೂಪರ್ ಸ್ಟಾರ್ ಆಗುವಂತ ಚಾನ್ಸ್ ಇದೆ. ನಾವು IPL ನೋಡಿದೀವಿ ಮತ್ತು ರೀಸೆಂಟ್ ಆಗಿ ನಡೆದಿರುವಂತಹ ಆ ಒಂದು ಯಾವ್ದು ಮ್ಯಾಚ್ ಅದು ಅಂಡರ್-19 ಫೈನಲ್ ಮ್ಯಾಚ್, ಸಾರಿ ಅದೇ ಅಂಡರ್-19 ಫೈನಲ್ ಮ್ಯಾಚ್ ಅಲ್ಲಿ ಕ್ರ್ಯಾಕಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು. ಸಾರಿ 100 ಅಲ್ಲ, ಯಾವುದು ಶ್ರೀಲಂಕಾ, ಶ್ರೀಲಂಕಾಗೆ ವರ್ಸಸ್ ಇಂಡಿಯಾಗೆ ಆ ಒಂದು ಟ್ರೈ ಸೀರೀಸ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು. ಬಟ್ ಮ್ಯಾನೇಜ್ಮೆಂಟ್ ಬ್ಯಾಕ್ ಮಾಡ್ಬೇಕಷ್ಟೇ ವೈಭವ್ ಸೂರ್ಯವಂಶಿಗೆ. ನಾನಂತೂ ಬ್ಯಾಕ್ ಮಾಡ್ತೇನೆ ವೈಭವ್ ಸೂರ್ಯವಂಶಿಗೆ. ಬಟ್ ನೀವೇಂದ್ರ ವೈಭವ್ ಸೂರ್ಯವಂಶಿಗೆ ಈ ಟೈಮ್ ಅಲ್ಲಿ ಬ್ಯಾಕ್ ಮಾಡ್ತೀರಾ ಅಥವಾ ಇಲ್ಲ? ಪ್ರತಿಯೊಬ್ಬರು ಕಮೆಂಟ್ಸ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟು, ಬಿಗ್ ಬ್ಯಾಶ್ ಲೀಗು ನಮ್ಮ ಇಂಡಿಯಾನಲ್ಲಿ ಚೆನ್ನೈನಲ್ಲಿ ಚಪಾಕ್ ಗ್ರೌಂಡ್ ಅಲ್ಲಿ ಅದು ಫಸ್ಟ್ ಓಪನಿಂಗ್ ಮ್ಯಾಚ್ ಆಡ್ತಾ ಇದ್ದಾರೆ. ಆದ್ರೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ಇಲ್ಲಿ ಕ್ರಿಕೆಟ್ ಆಫ್ ಆಸ್ಟ್ರೇಲಿಯಾ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದ್ದಾರೆ. ಏನಪ್ಪಾ ಅಂತ ಕೇಳಿದ್ರೆ, ಚೆನ್ನೈ ವಾಸ್ endorsed as an ideal location due to its passion for cricket and loyalty to its IPL team. The Super Kings, the competition's most supported franchise on social media with 48.4 million followers across their formats. ಸೊ ಇದೇ ಒಂದು ರೀಸನ್ ಮೇಲೆ ನಾವು ನಮ್ಮ ಬಿಗ್ ಬ್ಯಾಶ್ ಲೀಗ್ ಅನ್ನು ಫಸ್ಟ್ ಓಪನಿಂಗ್ ಮ್ಯಾಚ್ ಆಗಿ ಚಪಾಕ್ ಗ್ರೌಂಡ್ ಅಲ್ಲಿ ನಡೆಸ್ತಾ ಇದ್ದೀವಿ ಅಂತೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದ್ದಾರೆ. ಓಕೆ, ಅಗ್ರಿ ಮಾಡುವಂತ ಮ್ಯಾಟ್ರೆ CSK, RCB ಮತ್ತು ಮುಂಬೈ ಇಂಡಿಯನ್ಸ್ ಈ 3 ಟೀಮು ಒನ್ ಆಫ್ ದಿ ಕ್ರೇಜಿ ಫ್ಯಾನ್ಸ್ ಇರುವಂತಹ ಟೀಮ್ಸ್. ಆದ್ರೆ ಪರ್ಟಿಕ್ಯುಲರ್ಲಿ ಇಲ್ಲಿ ಚೆನ್ನೈ ಸೂಪರ್ ಕಿಂಗ್ ಸೋಷಿಯಲ್ ಮೀಡಿಯಾ ಒಂದು ಫಾಲೋವರ್ಸ್ ನಗಿಸಿ ಅವರು ಈ ಒಂದು ಗ್ರೌಂಡ್ ಅಲ್ಲಿ ಇಡೋಕೆ ಒನ್ ಆಫ್ ದಿ ಮೇನ್ ರೀಸನ್ ಹೇಳಿ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ RCB ಕೂಡ ಒನ್ ಆಫ್ ದಿ ಬೆಸ್ಟ್ ಫ್ಯಾನ್ ಬೇಸ್ ಇರುವಂತಹ ಟೀಮು ಮತ್ತು ಮುಂಬೈ ಇಂಡಿಯನ್ಸ್ ಕೂಡ ಒನ್ ಆಫ್ ದಿ ಕ್ರೇಜೆಸ್ಟ್ ಫ್ಯಾನ್ಸ್ ಇರುವಂತಹ ಟೀಮು. ಬಟ್ ಇಲ್ಲಿ CSK ಟೀಮ್ ಬಗ್ಗೆ ಅವರು ಜಾಸ್ತಿ ಅಪ್ರಿಷಿಯೇಟ್ ಮಾಡಿದ್ದಾರೆ. ಬಟ್ ಇಲ್ಲಿ ಅದು ಬೇರೆ ಮ್ಯಾಟ್ರು. ನೆಕ್ಸ್ಟ್ ನಾವು ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ಬಿಗ್ ಬ್ಯಾಶ್ ಲೀಗು ನಮ್ಮ ಇಂಡಿಯಾದಲ್ಲಿ ನಡೆದಿದೆ ಒಂದು ಮ್ಯಾಚ್, ಅದು ಓಕೆ. ಆದ್ರೆ ಕೆಲವೊಂದು ರಿಪೋರ್ಟ್ಸ್ ಪ್ರಕಾರ ನಮ್ಮ IPL ಸದ್ಯ IPL 2027 ಅಲ್ಲ, ಫ್ಯೂಚರ್ ಅಲ್ಲಿ ಮೋಸ್ಟ್ ಲೈಕ್ಲಿ ಟು ಆಸ್ಟ್ರೇಲಿಯಾದಲ್ಲಿ ನಡೆಯುವಂತ ಚಾನ್ಸ್ ಇದೆ ಅಂತೇಳಿ ಒಂದು ರಿಪೋರ್ಟ್ ಇದೆ. ಸೊ ಮೆಲ್ಬೋರ್ನ್, ಸಿಡ್ನಿ ಮತ್ತು ಅಡೆಲೇಡ್ ಸಾಕಷ್ಟು ಗ್ರೌಂಡ್ಸ್ ಇದಾವೆ. ಈ ಒಂದು ಗ್ರೌಂಡ್ಸ್ ಅಲ್ಲಿ IPL ನಡೆದ್ರೆ ಕ್ರೇಜಿ ಆಗಿರುತ್ತೆ. ಬಟ್ ನಮ್ಮ BCCI ದವರಾಗ್ಲಿ ಮತ್ತು ಬೇರೆ ಬೇರೆ ಯಾವ ರೀತಿ ನಿರ್ಧಾರ ಮಾಡ್ತಾರೆ ಅಂತೇಳಿ. ಸೊ ಇಂಡಿಯಾದಲ್ಲಿ ಬಿಡಿಗೇಸಿ ಆಸ್ಟ್ರೇಲಿಯಾದಲ್ಲಿ ನಮ್ಮ IPL ಸೂನು ನಡೆಯುತ್ತೆ ಅಂತೇಳಿ ಒಂದು ಇನ್ಫಾರ್ಮೇಶನ್ ಇದೆ. ಸೊ ನೀವೇನಂತೀರಾ, IPL ಇಂಡಿಯಾದಲ್ಲಿ ನಡಿಬೇಕಾ ಅಥವಾ ಆಸ್ಟ್ರೇಲಿಯಾದಲ್ಲಿ ನಡಿಬೇಕಾ? ಕಮೆಂಟ್ಸ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಮತ್ತೆ ಡಿಸ್ಕಷನ್ ಮಾಡೋಣ. ಇದು ಸದ್ಯ ಇರುವಂತಹ ಅಪ್ಡೇಟ್ಸ್. ಐ ಹೋಪ್ ಈ ಒಂದು ಅಪ್ಡೇಟ್ಸ್ ಪ್ರತಿಯೊಬ್ಬರಿಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದ್ರಪ್ಪ ಅಂದ್ರೆ ಹೊಡೆದು ಬಿಟ್ರೆ ಒಂದು ಫಟ ಲೈಕ್, ಸಬ್ಸ್ಕ್ರೈಬ್ ಆಗಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಅಪ್ಡೇಟ್ಸ್ನ ಕೊಡೋ ಜವಾಬ್ದಾರಿ ನಂದು. ಸಿಗೋಣ.